ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತು ರಿಂಗ್ ಬೀಡ್ನ ಯೂಸ್ ಮಾಡ್ಕೊಂಡು ಮಾಡುವಂಥ ಬ್ರೈಡಲ್ ಕ್ರೋಶಾ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ 6 ದಾರನ ಗಂಟು ಹಾಕ್ಕೊಂಡಿದ್ದೀನಿ. ಹಾಗೆ 10 ಅಥವಾ 11 ನಂಬರ್ ಕ್ರೋಶಾ ನೀಡಲ್ನ ತಗೊಂಡು ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. 1 ರಿಂದ 2 ಸಲ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಡಿಸ್ಟೆನ್ಸ್ ಜಾಸ್ತಿ ಆಯಿತು ನಾನು ಹಾಕ್ಕೊಂಡಿದ್ದು ಅಂತ ಅನಿಸಿದ್ದಲ್ಲಿ ನೀವು ಇಲ್ಲಿ 5 ಚೈನ್ ಬದಲಿಗೆ 4 ಚೈನ್ ಹಾಕ್ಕೊಳ್ಬೋದು. ಈ 5 ಚೈನ್ ಹಾಕ್ಕೊಂಡಿರೋದನ್ನು ನಾನು ಕುಚ್ಚು ಕಟ್ಟಲಿಕ್ಕೋಸ್ಕರ ಒಂದು ಸಲ ಲಾಕ್ ಆದಮೇಲೆ 5 ಚೈನ್ ಆದಮೇಲೆ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಂಡೆ 5 ಚೈನ್, ಅದಾದ ನಂತರ 2 ಟೈಮ್ಸ್ ಬಟ್ಟೆಗೆ ಲಾಕ್, ಮತ್ತೆ 5 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 5 ಚೈನ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಬೇಕು. ಲೂಸು ಮಾಡಬಾರ್ದು, ತುಂಬ ಟೈಟು ಕೂಡ ಮಾಡ್ಕೊಳ್ಬಾರ್ದು. ಈಗ ರಿಂಗ್ ಬೀಡ್ ಒಳಗಡೆ ಈ ರೀತಿ ರೌಂಡ್ ಬೀಡ್ನ ಇಟ್ಕೊಂಡು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ದಾರಕ್ಕೆ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಮಾಡಿಕೊಂಡು ನೋಡಿ ಇಲ್ಲಿಂದ 2 ಚೈನ್ನ ಹಾಕ್ಕೊಳ್ಬೇಕು. 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ ರಿಂಗ್ ಬೀಡ್ ಒಳಗೆ ನೀಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ. 2 ದಾರ ಒಂದು ಮಾಡಬೇಕು, 2 ದಾರ ಒಂದು ಮಾಡಬೇಕಂದ್ರೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರನ ಸುತ್ತಕೊಂಡು ಅದೇ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಈ ರೀತಿಯಾಗಿ ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಟೈಟಾಗಿ ಹಾಕ್ಕೊಂಡಿದ್ದೀನಿ ಅನ್ನಿಸ್ತು ನನಗೆ. ಸ್ವಲ್ಪ ಲೂಸಾಗಿನೇ ಹಾಕ್ಕೊಂಡಿದ್ದೀನಿ, ಇನ್ನೂ ಸ್ವಲ್ಪ ಬ್ರಾಡಾಗಿ ಕಾಣಿಸುತ್ತೆ ಡಿಸೈನು. ಇಲ್ಲಿ ಈ ರೀತಿಯಾಗಿ ಅಂದರೆ ಅರ್ಧ ರಿಂಗ್ ಬೀಡ್ಗೆ 13 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಅರ್ಧ ಅಂದರೆ ನಿಮ್ಗೆ ನೀಟಾಗಿ ಕಾಣಿಸುತ್ತೆ. ಬೀಡ್ ಮಧ್ಯದಲ್ಲಿ ನಾವು ರೌಂಡ್ ಬೀಡ್ ಯೂಸ್ ಮಾಡಿದ್ದೀವಲ್ಲ, ಅಲ್ಲಿ ದಾರ ಹೋಗಿರುತ್ತೆ, ಅದು ಒಂದು ಸೈಡನ್ನು ಅರ್ಧ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಆ ಅರ್ಧದಲ್ಲಿ 13 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ. ಮತ್ತು ನೆಕ್ಸ್ಟ್ ಹಾಫ್ನ ಈ ರೀತಿ ರಿಂಗ್ನ ತಿರುಗಿಸ್ಕೊಂಡು ಇಟ್ಕೊಂಡು ಇನ್ನು ಉಳಿದಂತಹ ರಿಂಗಿಗೆ 13 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಒಂದು ಹಾಫ್ಗೆ 13, ಇನ್ನೊಂದು ಹಾಫ್ಗೆ 13 ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ಬೇಕು. 13 ಅಥವಾ 12 ಎಷ್ಟಾದರೂ ಆಯಿತು, ಅಥವಾ 13ಕ್ಕಿಂತ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ತುಂಬ ಹತ್ರ ಬಂದ್ಬಿಡುತ್ತೆ ಕಂಬಗಳು, ಮತ್ತು ಬೀಡ್ ಹಾಕಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ನಿಮಗೆ ಒಂದು ಸೈಡ್ 13 ಅಥವಾ 12 ಕಂಬಗಳನ್ನ ಫಿಲ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು. ನಾನಿಲ್ಲಿ 2 ಕಡೆ 13 ಕಂಬಗಳನ್ನ ಫಿಲ್ ಮಾಡಿದ್ದೀನಿ. ಫಿಲ್ ಮಾಡಿದ ನಂತರ ನೆಕ್ಸ್ಟ್ 2 ಚೈನ್ ಕಾಣಿಸುತ್ತೆ, ನಾವು ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಿರ್ತಿಲ್ಲ, ಅಲ್ಲಿ ನೀಡಲ್ ಹಾಕಿ ದಾರನ ಎಳ್ಕೊಂಡು ಬಂದು ನೀಡಲ್ ಮೇಲೆ ಆಲ್ರೆಡಿ ಒಂದು ದಾರ ಇರುತ್ತಲ್ಲ ಅದ್ರೊಳಗೆ ಈ ದಾರನ ಎಳ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಲಾಕ್ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಬೀಡು ಈ ಮಧ್ಯದಲ್ಲಿ ನೀಟಾಗಿ ಫಿಕ್ಸ್ ಆಗುತ್ತೆ, ಮೂವ್ ಆಗೋದಿಲ್ಲ ನೋಡಿ, ಬೀಡು ನೀಟಾಗಿ ಕಾಣಿಸುತ್ತೆ. ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ನಾವು ಇದನ್ನ ಈ ಸ್ಟೆಪ್ನ ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೊಳ್ತಿರೋದ್ರಿಂದ ಒಂದು ಸೈಡ್ ನಿಮಗೆ ಡಿಸೈನು ಎತ್ಕೊಂಡಿರೋ ಥರ ಇರುತ್ತೆ, ಮೇಲೆ ಎತ್ಕೊಂಡ್ಬಿಟ್ಟಿರುತ್ತೆ, ಒಂದು ಸೈಡು ಫಿಕ್ಸ್ ಆಗಿರುತ್ತೆ ನೀಟಾಗಿ. ಅದನ್ನ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡುವಾಗ ನೀಟಾಗಿ ಕುತ್ಕೊಳ್ಳುತ್ತೆ. ಈಗ ನೆಕ್ಸ್ಟ್ ಬಟ್ಟೆಗೆ ಲಾಕ್ ಮಾಡಿದ್ಮೇಲೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು 5 ಚೈನ್ ಹಾಕ್ಕೊಂಡಿರ್ತೀವಿ. ಈಗ ನೆಕ್ಸ್ಟ್ ಸ್ಟೆಪ್ಗೆ ಅಂದರೆ ಈ ರಿಂಗ್ ಬೀಡ್ ಡಿಸೈನ್ ಆದಮೇಲೆ 3 ಚೈನ್ ಹಾಕಿ ಬಟ್ಟೆಗೆ 2 ಟೈಮ್ಸ್ ಲಾಕ್ ಮಾಡಬೇಕು. ಅದಾದ ನಂತರ 5 ಚೈನ್ ಹಾಕಿ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದ್ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಏನು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. 5 ಚೈನು ಕುಚ್ಚು ಕಟ್ಟಲಿಕ್ಕೆ ಮತ್ತೆ 5 ಚೈನ್ ಮಾಡ್ಕೊಳ್ಳೋದು, ಮತ್ತು ರಿಂಗ್ ಡಿಸೈನ್ ಆದಮೇಲೆ 3 ಚೈನ್ ಮಾಡಿ ಲಾಕ್ ಮಾಡೋದು, ಮತ್ತು ಕುಚ್ಚಿಗೆ 5 ಚೈನ್, ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗಬೇಕು. ನಾನು ಕುಚ್ಚು ಗ್ಯಾಪ್ ಬರೋದಕ್ಕೋಸ್ಕರ ನಾನು 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ ಅಷ್ಟೇ. ಈಗ ಮತ್ತೆ ನೋಡಿ 2 ಟೈಮ್ಸ್ ಲಾಕ್ ಆದಮೇಲೆ 5 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ದಾರನ ಒಂಚೂರು ಮೇಲೆ ಕೇಳ್ಕೊಂಡು ರಿಂಗ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಮಧ್ಯದಲ್ಲಿ ರೌಂಡ್ ಬೀಡ್ ಇಟ್ಟು ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಮಾಡಿಕೊಂಡು ಇಲ್ಲಿಂದ 2 ಚೈನ್ ಮಾಡ್ಕೊಳ್ಳೋದು. ಅದಾದ ನಂತರ ಸೂಜಿ ಮೇಲೆ ದಾರನ ಸುತ್ತಕೊಂಡು ರಿಂಗ್ ಬೀಡ್ ಒಳಗೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಕೊಳ್ಬೇಕು. ಅಂದರೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು. ಒಂದು ಹಾಫ್ ರಿಂಗ್ಗೆ
13 ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ನೋಡಿ 13 ಕಂಬಗಳನ್ನ ಒಂದು ಹಾಫ್ಗೆ ಫಿಲ್ ಮಾಡಿದ್ದೀನಿ. ಈ ರೀತಿ ಬೀಡನ್ನ ಸ್ವಲ್ಪ ತಿರುಗಿಸ್ಕೊಂಡು ನಿಮಗೆ ಹೆಂಗಾಗುತ್ತೋ ಹಂಗೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ನಾವು ಒಂದೇ ಸೈಡ್ ಲಾಕ್ ಮಾಡಿರೋದ್ರಿಂದ ಬೀಡನ್ನ ಯಾವ ಕಡೆ ಬೇಕೋ ಆ ಕಡೆ ನೀಟಾಗಿ ತಿರುಗಿಸ್ಕೊಳ್ಬೋದು. ತಿರುಗಿಸ್ಕೊಂಡು ನೆಕ್ಸ್ಟ್ ಹಾಫ್ಗೆ ನೋಡಿ, ನೆಕ್ಸ್ಟ್ ಹಾಫ್ಗೆ ನಾನು ಡಬಲ್ ಕ್ರೋಶನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಇದೆ ಡಿಸೈನು, ತುಂಬ ಬೇಗನೂ ಆಗೋಗ್ಬಿಡುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ ಹಾಕಿದ್ರೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಈ ರೀತಿಯಾಗಿ ಇನ್ನೊಂದು ಸೈಡ್ಗೆ 13 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ನೋಡಿ, ಒಂದು ಸೈಡ್ 13 ಆಯ್ತು, ಇನ್ನೊಂದು ಸೈಡ್ 13. ಈಗ ನೆಕ್ಸ್ಟ್ 2 ಚೈನ್ ಇದೆಯಲ್ಲ, ಸ್ಟಾರ್ಟಿಂಗ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ನೀಡಲ್ನ ಹಾಕ್ಕೊಳ್ಬೇಕು. ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು, ಆಲ್ರೆಡಿ ನೀಡಲ್ ಮೇಲೆ ಒಂದು ದಾರ ಇರುತ್ತಲ್ಲ ಆ ದಾರದೊಳಗಿಂದ ಆ ದಾರನ ಹೇಳ್ಕೊಳ್ಬೇಕು. ನಿಮಗೆ ನಂದು ವಿಡಿಯೋ ಏನಾದರೂ ಸ್ಪೀಡ್ ಆಯಿತು ಅಂತ ಅನಿಸಿದ್ರೆ ವಿಡಿಯೋ ಸೆಟ್ಟಿಂಗ್ಸಲ್ಲಿ ನೀವು ಸ್ಪೀಡ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು, ಇನ್ನು ಸ್ಲೋ ಮಾಡ್ಕೊಂಡು ನೋಡ್ಕೋಬೋದು. ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾವು ಸ್ವಲ್ಪ ಸ್ಪೀಡಾಗಿ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಈಗ ಇಷ್ಟ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 3 ಚೈನ್ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್. ಮತ್ತೆ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ಳೋದು, ಮತ್ತೆ 5 ಚೈನ್ ಹಾಕ್ಕೊಳ್ಬೇಕು. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋದು. 2 ಟೈಮ್ಸ್ ಲಾಕ್ ಮಾಡಿದ್ಮೇಲೆ ಮತ್ತೆ 5 ಚೈನ್ ಮಾಡಿಕೊಂಡು ಮತ್ತೆ ರಿಂಗ್ ಬೀಡ್ ಇನ್ಸರ್ಟ್ ಮಾಡಿ ಈ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಟೂ ಟೈಮ್ಸ್ ಲಾಕ್ ಮಾಡಿ ಮತ್ತೆ 5 ಚೈನ್ ಹಾಕಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ಈ ರೀತಿ ಒಂದು ಸೈಡ್ ಮೇಲೆ ಎತ್ಕೊಂಡಿರುತ್ತೆ. ಅದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀಟಾಗಿ ಕುತ್ಕೊಳ್ಬೇಕು, ಎದುರುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ. ಲಾಸ್ಟಲ್ಲಿ 2ರಿಂದ 3 ಚೈನ್ ಹಾಕಿ ದಾರನ ಕಟ್ ಮಾಡಿ ಮೇಲೆ ಕೇಳ್ಕೊಂಡು ನೆಕ್ಸ್ಟ್ ಸ್ಟೆಪ್ಗೆ ನನಗೆ ಕಾಂಟ್ರಾಸ್ಟ್ ಕಲರ್ ದಾರನ ತೊಗೊಂಡು 6 ಎಳೆ ದಾರನ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಫಸ್ಟಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬಟ್ಟೆಗೆ ಅಥವಾ ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಕೂಡ ಲಾಕ್ ಮಾಡಿಕೊಂಡು 5 ಚೈನ್ ಒಳಗೆ ಒಂದ್ಸಲ ಸಿಂಗಲ್ ಕ್ರೋಶೆ, ಅದಾದ ನಂತರ 5 ಚೈನ್ ಮಾಡ್ಕೊಳ್ಬೇಕು. 5 ಚೈನ್ ಮಾಡಿಕೊಂಡು ನೆಕ್ಸ್ಟ್ 2 ಡಬಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ 5 ಚೈನ್ ಇದೆಯಲ್ಲ ಅಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶೆ, ಅದಾದ ನಂತರ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ನಾವು 5 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ, ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆ. ಅದಾದ್ಮೇಲೆ ನಿಮಗೆ ಈ ಬಟ್ಟೆಗೆ ಈಕ್ವಲ್ ಆಗಿ ನಿಮಗೆ ಒಂದು ಡಬಲ್ ಕ್ರೋಶೆ ಕಾಣಿಸುತ್ತೆ ಬೀಡಲ್ಲಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಇಂಥದ್ದೇ ಕಡೆ ಮಾಡ್ಕೋಬೇಕಂತ ಅವಶ್ಯಕತೆ ಏನಿಲ್ಲ, ಸುಮ್ಮನೆ ಅಂದಾಜಿಗೆ ಸರಿ ಸಮವಾಗಿ ಬಟ್ಟೆಗೆ ಎಲ್ಲಿ ಬರುತ್ತೆ ಡಬಲ್ ಕ್ರೋಶೆ ಅಲ್ಲಿಗೆ ಲಾಕ್ ಮಾಡಿದ್ಮೇಲೆ ಒಂದು ಬೀಡ್ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ನೆಕ್ಸ್ಟ್ ಹೋಲಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ನೋಡಿ, ಬೀಡ್ ಇನ್ಸರ್ಟ್ ಮಾಡೋದು, ಸೂಜಿ ಮೇಲೆ ದಾರನ ಸುತ್ಕೊಂಡು ನೆಕ್ಸ್ಟ್ ಹೋಲಲ್ಲಿ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ ಒಂದು ಮಾಡೋದು. ಇದನ್ನ ಹಾಫ್ ಡಬಲ್ ಕ್ರೋಶೆ ಅಂತ ಕರಿತೀವಿ. ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕು. ಬೀಡ್ ಇನ್ಸರ್ಟ್ ಮಾಡೋ, ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲಲ್ಲಿ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ ಒಂದು ಮಾಡ್ಕೋಬೇಕು. ಇದೇ ರೀತಿಯಾಗಿ ನಾನಿಲ್ಲಿ 13 ಬೀಡ್ಗಳನ್ನ ಇನ್ಸರ್ಟ್ ಮಾಡ್ಕೊಳ್ತೇವೆ. 13 ಬೀಡ್ ಇನ್ಸರ್ಟ್ ಮಾಡಿ ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ 5 ಚೈನ್ ನೋಡಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ, 5 ಚೈನ್ ಇರೋ ಕಡೆ 5 ಚೈನ್ ಮಾಡ್ಕೊಳ್ಳೋದು, ನೆಕ್ಸ್ಟ್ 5 ಚೈನ್ ಅಲ್ಲಿ ಲಾಕ್, ಬಟ್ಟೆಗೆ ಒಂದ್ಸಲ ಲಾಕ್, ಅದಾದ ನಂತರ ಈ ರೀತಿಯಾಗಿ ಡಿಸೈನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಫುಲ್ ಆದ್ಮೇಲೆ ಬಟ್ಟೆಗೆ ಒಂದ್ಸಲ ಲಾಕ್ ಮಾಡ್ಕೊಳ್ಬೇಕು. 13 ಬೀಡ್ ಎಲ್ಲ ಇನ್ಸರ್ಟ್ ಮಾಡಿ ಲಾಕ್ ಅಂದ್ರೆ ಹಾಫ್ ಡಬಲ್ ಕ್ರೋಶೆ ಆದ್ಮೇಲೆ ಬಟ್ಟೆಗೆ ಒಂದ್ಸಲ ಲಾಕ್, 5 ಚೈನ್ ಗ್ಯಾಪ್ ಕಾಣಿಸುತ್ತಲ್ಲ ಅಲ್ಲಿಗೆ ಒಂದ್ಸಲ ಲಾಕ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಮಾಡಿರ್ತೀವೋ ಅದೇ ತರ ಎಂಡಿಂಗಲ್ಲೂ ಫಿನಿಶಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ 2 ಲಾಕ್ಗಳ ಮಧ್ಯೆ ಗ್ಯಾಪ್ ಇರುತ್ತೆ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಈಗ 5 ಅಥವಾ 6 ಚೈನ್ ನಿಮ್ಗೆ ಎಷ್ಟು ಇಡಿಸುತ್ತೋ ಅಷ್ಟನ್ನು ಹಾಕೊಳ್ಬೇಕು. ನನಗೆ 6 ಚೈನ್ ಇಡಿಸ್ತು, ಹಾಗಾಗಿ 6 ಚೈನ್ ಹಾಕೊಂಡಿದ್ದೀನಿ. ನಿಮ್ಗೆ ಈ ಗ್ಯಾಪ್ ಜಾಸ್ತಿ ಆಯ್ತು ಅನ್ಸಿದಲ್ಲಿ ನೀವು
ಕುಚ್ಚು ಹಾಕೋ ಜಾಗದಲ್ಲಿ 5 ಬದಲಿಗೆ 4 ಚೈನ್ಗಳನ್ನ ಮಾಡ್ಬೋದು. ಸೊ ಇವಾಗ ನೆಕ್ಸ್ಟು 5 ಚೈನ್ಗೆ ಒಂದ್ಸಲ ಲಾಕ್, ಅದಾದ ನಂತರ ಬಟ್ಟೆಗೆ ಒಂದ್ಸಲ ಲಾಕ್ ಮಾಡ್ಕೊಳ್ಬೇಕು. ಈಗ ಬಟ್ಟೆಗೆ ಸರಿಸಮವಾಗಿ ಬರುವಂತಹ ಡಬಲ್ ಕ್ರೋಶೆ ಹೋಲ್ ನೀಟಾಗಿ ಕಾಣಿಸುತ್ತೆ ನಿಮಗೆ. ಯಾವ್ದಾದ್ರು ಒಂದು ಹೋಲ್ ಸಮವಾಗಿ ಕಾಣಿಸುವಂತ ಹೋಲ್ಗೆ ನೀಡಲ್ ಹಾಕಿ ಒಂದ್ಸಲ ಲಾಕ್ ಮಾಡ್ಕೊಳ್ಬೇಕು. ನಿಮ್ಗೆ ಇಲ್ಲಿ ಲಾಕ್ ಬೇಡ ಅಂತಂದ್ರೆ ಹಾಫ್ ಡಬಲ್ ಕ್ರೋಶೆ ಕೂಡ ಮಾಡ್ಕೊಳ್ಬೋದು. ಈಗ ಸ್ಟಾರ್ಟಿಂಗ್ ಅಲ್ಲೇ ಕೂಡ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ದಾರನ ಮೇಲೆ ಕೇಳ್ಕೊಳ್ಳೋದು, ಈ ರೀತಿ ಬೀಡನ್ನ 3 ರಿಂದ 4 ಒಂದೇ ಸಲ ತಗೊಂಡ್ರೆ ನೀವು ಬೇಗ ಡಿಸೈನ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಸ್ಮಾಲ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಳ್ಬೇಕು. ನೆಕ್ಸ್ಟ್ ಹೋಲಲ್ಲಿ ನೀಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ, 3 ದಾರ ಸೇರಿ ಒಂದು ಮಾಡಬೇಕು. ಇದರ ನಾವು ಹಾಫ್ ಡಬಲ್ ಕ್ರೋಶಾ ಅಂತ ಕರಿತೀವಿ. ಮತ್ತೆ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋದು, ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ನೆಕ್ಸ್ಟ್ ಹೋಲಲ್ಲಿ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ ಒಂದು ಮಾಡ್ಕೊಳ್ಬೇಕು. ಇದೇ ರೀತಿಯಾಗಿ 13 ಬೀಡ್ ಹಾಕಿ 13 ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಆದಷ್ಟು ಇದನ್ನ ನೀವು ಟೈಟಾಗಿ ಮಾಡ್ಕೊಂಡ್ರೆ ನಿಮಗೆ ನೆರಿಗೆ ಬರೋದಿಲ್ಲ, ಡಿಸೈನಲ್ಲಿ ಬೀಡ್ಸ್ ಜಾಸ್ತಿ ಅಂತ ಅನ್ಸೋದಿಲ್ಲ. ಈ ರೀತಿಯಾಗಿ 13 ಬೀಡ್ ಆದಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ನೆಕ್ಸ್ಟು ಬಟ್ಟೆಗೆ ಲಾಕ್, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಈ 5 ಚೈನ್ ಗ್ಯಾಪಲ್ಲಿ ಒಂದ್ಸಲ ಲಾಕ್, ಮಧ್ಯದಲ್ಲಿ ಚೂರು ಗ್ಯಾಪ್ ಇರುತ್ತೆ ಅಲ್ಲಿಗೆ ಒಂದ್ಸಲ ಲಾಕ್ ಮಾಡ್ಕೊಳ್ಳೋದು. 2 ಸಿಂಗಲ್ ಕ್ರೋಶೆ ಮಧ್ಯೆ ಒಂದ್ಸಲ ಲಾಕ್, ಮತ್ತೆ 6 ಅಥವಾ 5 ಚೈನ್ ಹಾಕ್ಕೊಳ್ಳೋದು. ನಾನಿಲ್ಲಿ 6 ಚೈನ್ ಹಾಕ್ಕೊಳ್ತಿದ್ದೀನಿ. 6 ಚೈನ್ ಹಾಕ್ಕೊಂಡು 2 ಲಾಕ್ಗಳ ಮಧ್ಯೆ ಲಾಕ್ ಮಾಡ್ಕೊಂಡು ಅಂದರೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಮತ್ತೆ ನೆಕ್ಸ್ಟ್ 5 ಚೈನಲ್ಲಿ ಒಂದ್ಸಲ ಲಾಕ್, ಬಟ್ಟೆಗೆ ಒಂದ್ಸಲ ಲಾಕ್. ಇದೇ ರೀತಿಯಾಗಿ ಪೂರ್ತಿ ಡಿಸೈನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ನಿಮಗೆ ಇಲ್ಲಿ ಮೇಲ್ಗಡೆ ಸ್ವಲ್ಪ ನಿಮಗೆ ಆರ್ಚ್ ನಿಮಗೆ ಎತ್ಕೊಳ್ತಾ ಇದೆ ಮೇಲೆ ಅಂತ ಇದ್ದಲ್ಲಿ ನೀವು ಇಲ್ಲಿ ಗಮ್ ಪೇಸ್ಟ್ ಮಾಡ್ಕೋಬೋದು, ಅಥವಾ ನಾನಿಲ್ಲಿ ಲಾಸ್ಟಲ್ಲಿ ಬೀಡ್ ಹಾಕಿ ತೋರಿಸಿದ್ದೀನಿ. ಆ ರೀತಿ ಕೂಡ ನೀವು ಬೀಡ್ನ ಬೇಕಾದ್ರೆ ಸ್ಟಿಚ್ ಮಾಡ್ಕೊಳ್ಬೋದು. 2ರಲ್ಲಿ ಯಾವುದಾದ್ರೂ ಒಂದು ಮಾಡ್ಕೊಳ್ಬೋದು. ಹಾಕಿಲ್ಲ ಅಂದ್ರೂ ನಡೆಯುತ್ತೆ, ನೀಟಾಗಿ ಕುತ್ಕೊಳ್ಳುತ್ತೆ, ಅಷ್ಟೊಂದೇನು ಮೇಲೆ ಎತ್ಕೊಂಡು ಬರೋದಿಲ್ಲ. ನಿಮ್ಗೆ ಬೇಕು ಅಂತ ಇದ್ದಲ್ಲಿ ಗ್ಲೂ ಹಾಕ್ಬೋದು, ಅಥವಾ ಈ ರೀತಿಯಾಗಿ ನೆಕ್ಸ್ಟ್ ತೋರಿಸ್ತೀನಿ ಆ ರೀತಿಯಾಗಿ ನೀವು ಬೀಡ್ನ ಸ್ಟಿಚ್ ಮಾಡ್ಕೋಬೋದು, ಹೊಲಿಬೋದು ಅದ್ರ ಮೇಲೆ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ಇದಕ್ಕೆ ನಾನು 147 ದಾರನ ಕುಚ್ಚು ಕಟ್ಕೊಂಡಿದ್ದೀನಿ, ಸ್ವಲ್ಪ ದೂರ ಬಂದಿರೋದ್ರಿಂದ ಮೇಲೆ ಈ ರೀತಿಯಾಗಿ ಒಂದು ಬೀಡ್ನ ಸ್ಟಿಚ್ ಮಾಡಿದ್ದೀನಿ. ಬೇಕಿದ್ದಲ್ಲಿ ಸ್ಟಿಚ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಈಗ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಫೈನಲ್ ಆಗಿ. ಸೊ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸೊಬ್ರು ಯಾರಾದರೂ ನೋಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.